begin to ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ನೀವು ಇವತ್ತು ನೋಡ್ತಾ ಇರುವಂಥದ್ದು ಇದೊಂದು ಬದನೆ ಗಿಡ. ಇದೊಂದು ಸ್ಪೆಷಾಲಿಟಿ ಏನು ಅಂದರೆ ಇದು ಕಾಡು ವೆರೈಟಿಯ ಬದನೆ. ಇದಕ್ಕೆ ನಮ್ಮ ನಾಡು ಬದನೆನ ಕಸಿ ಕಟ್ಟಿರೋದು. ಇದನ್ನು ಕಟ್ಟೋದ್ರಿಂದ ಏನು ಹೆಲ್ಪ್ಫುಲ್ಲು ಅಂತ ಅಂದರೆ ನಮ್ಮ ನಾಡು ಬದನೆಗೆ ಇತ್ತೀಚೆಗಂತೂ ತುಂಬ ಹಲವಾರು ರೋಗಗಳು ಬರ್ತಾ ಇದ್ದಾವೆ. ಸೊರಗು ರೋಗ ಆಗಿರ್ಬೋದು, ಮತ್ತು ಗಿಡ ಹಾಗೆ ಇದ್ದಾಗ ಹಳದಿ ರೋಗ ಬರೋದು, ಈ ರೀತಿಯಾದಂತಹ ಹಲವಾರು ರೋಗಗಳು ಬರುತ್ತೆ. ಹಾಗಾಗಿ ಇಲ್ಲೊಂದು ಸ್ಪೆಷಲ್ಲಾಗಿ ಈ ರೀತಿ ಕೆಲವೊಂದು ನರ್ಸರಿಗಳಿಗೂ ಸಹ ಸಿಗ್ತವೆ. ಈ ರೀತಿ ಪಾಕೆಟ್ನಲ್ಲಿ ಅವರು ಮಾಮೂಲಿ ಸಸಿಗಳ್ನು ನಮ್ಮ ನಾಡು ಬದನೆಯನ್ನು ಬಳಸಿ ಕಾಡು ಬದನೆಯನ್ನು ಬೆಳೆಸಿ ಅದನ್ನು ಕಸಿ ಕಟ್ಟಿ ಈ ಪಾಕೆಟ್ನಲ್ಲಿ ಕೊಡ್ತಾರೆ. ಇದಕ್ಕೆ ಸುಮಾರು ಕಾಸ್ಟ್ ಆಗುತ್ತೆ, ಅಂದರೆ ಸರಿಯಾಗಿ ನನಗೆ ಗೊತ್ತಿಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಈ ರೀತಿ ಕಟ್ಟೋದ್ರಿಂದ ಇದರಲ್ಲಿ ರೂಸ್ಟ್ ಹಾಕಿರುವಂಥದ್ದು ನಮ್ಮ ದೇಸಿ ಕಾಡು ಜಾತಿಯ ಬದನೆ ಆಗಿರೋದ್ರಿಂದ ಇದರಲ್ಲಿ ನಾಡು ಬದನೆಯನ್ನು ಕಟ್ಟೋದ್ರಿಂದ ಹಲವಾರು ರೋಗ ರುಜಿನಗಳು ಕಮ್ಮಿ ಆಗ್ತವೆ. ಹಾಗಾಗಿ ರೈತರುಗಳು ಇದನ್ನು ದೊಡ್ಡ ಗಿಡಗಳಿಗೂ ಸಹ ಈ ರೀತಿ ಕಸಿ ಕಟ್ಕೊಂಡು ಮನೆ ಬಳಕೆಗೆ ಮಾಡೋದ್ರಿಂದ ಇದು ಸುಮಾರು 3-4 ವರ್ಷಗಳ ಕಾಲ ಈ ಬದನೆ ಜೀವಂತವಾಗಿರುತ್ತೆ. ನಮ್ಮ ನಾಡು ಬದನೆ ಕಡಿಮೆ ಅಂದ್ರೂ 1 ವರ್ಷದ ಒಳಗಡೆ ಸತ್ತೋಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ದೊಡ್ಡ ಒಂದು ರೀತಿಯ ಗಿಡ ಅನ್ನೋಕ್ಕಿಂತಲೂ ಒಂದು ಪೊದೆಯ ರೀತಿಯಲ್ಲಿ ಬೆಳೆಯುತ್ತೆ. ಸುಮಾರು 3-4 ವರ್ಷಗಳ ಕಾಲ ಸತತವಾಗಿ ಫಸಲನ್ನು ಬಿಡ್ತಾ ಇರುತ್ತೆ. ಹಾಗಾಗಿ ರೈತರುಗಳು ಈ ರೀತಿಯಾದಂಥ ಒಂದು ಬೆಳೆನ ಬೆಳ್ಕೊಂಡು ಪ್ರಯೋಜನ ಮಾಡ್ಕೋಬೋದು. ಇದು ಯಾವುದೇ ರೀತಿ ಹೆಚ್ಚು ಗೊಬ್ಬರಗಳು ಮತ್ತು ಹೆಚ್ಚು ಔಷಧಿಗಳನ್ನು ಕೇಳ್ದಲೇ ಇರೋದ್ರಿಂದ ನಮ್ಮಲ್ಲಿ ರೂಟು ಚೆನ್ನಾಗಿ ಡೆವಲಪ್ ಆಗಿ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ರೀತಿ ಅದನ್ನು ರೈತರುಗಳು ಬೆಳೆಸ್ಕೋಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.